ದಶಕಗಳ ಬಳಿಕ ಅವಳಿ ಜಿಲ್ಲೆಗಳ ಸೈಕ್ಲಿಸ್ಟ್ಗಳ ಕನಸು ನನಸಾಗ್ತಾ ಇದೆ. ಸೈಕ್ಲಿಸ್ಟ್ಗಳ ತವರು ಅಂತಲೇ ಖ್ಯಾತಿ ಪಡೆದಿರೋ ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಗೆ ರಾಜ್ಯದ ಮೊಟ್ಟ ಮೊದಲ ದಕ್ಷಿಣ ಭಾರತದ 3ನೇ ದೊಡ್ಡ ಸೈಕ್ಲಿಂಗ್ ವೆಲೋಡ್ರೋಮ್ ರೆಡಿಯಾಗಿದೆ. ವಿಜಯಪುರ ಭೂತನಾಳ ಗ್ರಾಮದ ಬಳಿಯಲ್ಲಿ 10.75 ಕೋಟಿ ವೆಚ್ಚದಲ್ಲಿ ವೆಲೋಡ್ರೋಮ್ ರೆಡಿಯಾಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಸೈಕ್ಲಿಂಗ್ ವೆಲೋಡ್ರೋಮ್ ಉದ್ಘಾಟನೆ ಮಾಡಲಿದ್ದಾರೆ. 8 ಎಕರೆ ಪ್ರದೇಶದಲ್ಲಿ ವೆಲೋಡ್ರೋಮ್ ನಿರ್ಮಾಣ ಮಾಡಲಾಗಿದ್ದು 4 ಎಕರೆಯಲ್ಲಿ ವೆಲೋಡ್ರೋಮ್ ಸ್ಟ್ರಕ್ಚರ್ ನಿರ್ಮಿಸಲಾಗಿದೆ. 10 ವರ್ಷಗಳ ಕನಸು ನನಸಾಗಿದ್ದು ರಾಜ್ಯದ ಸೈಕ್ಲಿಂಗ್ ಪಟುಗಳು ಸಂತಸ ವ್ಯಕ್ತಪಡಿಸಿದರು. ಕೊನೆಗೂ ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಗಳ ಸೈಕ್ಲಿಸ್ಟ್ಗಳ ಕನಸು ಇವತ್ತು ನನಸಾಗ್ತಾ ಇರುವಂಥದ್ದು. ಯಾಕಂತ ಕೇಳಿದ್ರೆ ಕರ್ನಾಟಕದಲ್ಲಿ ಒಂದೇ ಒಂದು ಸೈಕ್ಲಿಸ್ಟ್ಗಳಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ವೆಲೋಡ್ರೋಮ್ ಇರಲಿಲ್ಲ. ಇವತ್ತು ಏನಾದರೆ ರಾಜ್ಯದ ಮೊಟ್ಟ ಮೊದಲ ವೆಲೋಡ್ರೋಮ್ ಉದ್ಘಾಟನೆ ಆಗಲಿಕ್ಕೆ ಹೊರಟಿರುವಂಥದ್ದು. ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಿ, ಇದು ಏನಾದರೆ ವೆಲೋಡ್ರೋಮ್ ನಿರ್ಮಾಣ ಆಗಿರುವಂಥದ್ದು. ಇದನ್ನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಮೊದಲಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ವಿಜಯಪುರ ಮತ್ತು ಬಾಗಲಕೋಟೆ ಈ ಅವಳಿ ಜಿಲ್ಲೆಗಳನ್ನು ಸೈಕ್ಲಿಸ್ಟ್ಗಳ ತವರು ಅಂತ ಕರಿತಾ ಇದ್ರು. ಆದರೆ ದುರಂತ ಏನಂತ ಹೇಳಿದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದೇ ಒಂದು ವೆಲೋಡ್ರೋಮೇ ಇರಲಿಲ್ಲ. ಈಗ ಏನಂತಂದರೆ 10,70,00,000 ವೆಚ್ಚದಲ್ಲಿ ಇದೊಂದು ವೆಲೋಡ್ರೋಮ್ ನಿರ್ಮಾಣ ಆಗಿರುವಂಥದ್ದು. ಅದರೂ ಸಹ ಅಂದರೆ 8 ಎಕರೆ ಪ್ರದೇಶದಲ್ಲಿ 4 ಎಕರೆ ಅಂದರೆ ಸ್ಟ್ರಕ್ಚರ್ನಲ್ಲಿ ಇದೊಂದು ವೆಲೋಡ್ರೋಮ್ ನಿರ್ಮಾಣ ಆಗಿದೆ. ಅಂದರೆ ಈ ಹಿಂದೆ ಎಲ್ಲ ಈ ಪ್ರಾಕ್ಟೀಸ್ಗಾಗಿ ಸೈಕ್ಲಿಸ್ಟ್ಗಳು ಹೈವೇಗಳಿಗೆ ಹೋಗಬೇಕಾಗಿತ್ತು. ಆ ಹೈವೇಗಳಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ಸೈಕ್ಲಿಸ್ಟ್ಗಳಂತಂದರೆ ಪ್ರಾಕ್ಟೀಸನ್ನು ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಏನಂತಂದರೆ 10 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈಗ ಈ ವೆಲೋಡ್ರೋಮ್ ನಿರ್ಮಾಣ ಆಗಿರುವಂಥದ್ದು. ಇದನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಲಿದ್ದಾರೆ. ಕೊನೆಗೂ ಏನಂತಂದರೆ ಈ ಅವಳಿ ಜಿಲ್ಲೆಗಳ ಸೈಕ್ಲಿಸ್ಟ್ಗಳ ಕನಸು ಏನಿತ್ತು ನನಸಾಗಲಿಕ್ಕೆ ಹೋಗ್ತಾ ಇರೋದು. ಇನ್ನೂ ವಿಶೇಷ ಏನಂತ ಹೇಳಿದ್ರೆ ರಾಜ್ಯದಲ್ಲಿ ಮೊಟ್ಟ ಮೊದಲ ವೆಲೋಡ್ರಾಮ್, ಇದು ಮೊಟ್ಟ ಮೊದಲ ಸೈಕ್ಲಿಂಗ್ ವೆಲೋಡ್ರಾಮು. ಮತ್ತೊಂದು ಕಡೆಗೆ ದಕ್ಷಿಣ ಭಾರತದಲ್ಲಿ 3ನೇದು. ಹೈದರಾಬಾದು, ಚೆನ್ನೈ ಬಿಟ್ಟರೆ ವಿಜಯಪುರದಲ್ಲೇ, ಕರ್ನಾಟಕದ ವಿಜಯಪುರದಲ್ಲೇ ಒಂದು ನಿರ್ಮಾಣ ಆಗಿರುವಂಥದ್ದು. ಈ ನಡುವೆ ಏನಂತಂದರೆ ಸೈಕ್ಲಿಸ್ಟ್ಗಳಲ್ಲಿ ಒಂದು ಖುಷಿ ಕಾಣ್ತಾ ಇದೆ. ಯಾಕಂತ ಕೇಳಿದ್ರೆ ಪ್ರಾಣವನ್ನು ಒತ್ತೆ ಇಟ್ಟು ಹೈವೇಗಳಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಎಷ್ಟೋ ಜನ ತಮ್ಮ ಕೆರಿಯರನ್ನೇ ಲಾಸ್ ಮಾಡ್ಕೊಂಡಿದ್ದಾರೆ. ಆಕ್ಸಿಡೆಂಟ್ಗಳಾಗಿ ಡೆತ್ ಆಗಿದ್ದಾರೆ. ಮತ್ತೊಂದು ಕಡೆಗೆ ಈ ಆಕ್ಸಿಡೆಂಟ್ಗಳಾದಾಗ ಈ ಊನಗಳಾಗಿ ಎಲುಬುಗಳು ಮುರಿದು ಹೋಗಿ ಅವರ ಕೆರಿಯರ್ಗಳು ಲಾಸ್ ಆಗಿರುವಂಥದ್ದು. ಇಂಥದ್ರಲ್ಲಿ ಅಂತಂದರೆ ಈಗ ವೆಲೋಡ್ರಾಮ್ ನಿರ್ಮಾಣ ಆಗಿರುವಂಥದ್ದು ಸೈಕ್ಲಿಸ್ಟ್ಗಳಲ್ಲಿ ಸಾಕಷ್ಟು ಸಂತಸವನ್ನು ಉಂಟು ಮಾಡಿದೆ. ಈಗ ಅವ್ರನ್ನೇ ಮಾತನಾಡ್ಸೋಣ. ಈಗ ಎಷ್ಟೋ ನಾವು ಪ್ರಾಕ್ಟೀಸ್ ಹೊರಗೆ ಹೈವೇದಾಗ ಮಾಡಬೇಕಾದ್ರೆ ಎಷ್ಟೋ ಕಾರ್ಗಳು ಡಿಕ್ಕಿಯಲ್ಲಿ ಮತ್ತು ಏರೋ ಬಂಪರ್ಗಳಲ್ಲಿ ಎಲ್ಲ ನಮ್ಗೆ ಹಾದು ಎಷ್ಟೋ ಜೀವಿಗಳು ಹೋಗ್ಯಾವ ಸರ್. ಅದಕ್ಕೆ ಇದು ಈ ನಮ್ಮ ರಾಜ್ಯದಲ್ಲೇ ಹೊಸ ನಿರ್ಮಾಣ ಆಗಿದ್ದಕ್ಕೆ ನಮ್ಗೆಲ್ಲರೂ ಖುಷಿ ಐತಿ. ಮತ್ತು ಬಾಗಲಕೋಟೆ ಮತ್ತು ವಿಜಯಪುರದವ್ರಿಗೆ ಇದೊಂದು ನಮ್ಗೆ ತೀರಾ ಅನುಕೂಲ ಆಗೈತಿ ಟ್ರ್ಯಾಕ್ ಪ್ರಾಕ್ಟೀಸ್ ಮಾಡೋಕ್ಕೆ. ಪ್ರಾಕ್ಟೀಸ್ ಮಾಡಲಿಕ್ಕೆ ಇದನ್ನೇ ಇರಲಿಲ್ವಾ, ವೆಲೋಡ್ರೋಮ್ ಇರಲಿಲ್ಲ ಸರ್? ಇದು 10-15 ವರ್ಷಗಳಿಂದ ಇದು ವೆಲೋಡ್ರೋಮ್ ಇರಲಿಲ್ಲ ಸರ್ಕಾರ ರಾಜ್ಯದಲ್ಲಿ. ಇದು ಹೊಸದಾಗಿ ಆಗೈತೆ ಅಂದ್ರೆ ನಮ್ಗೆಲ್ಲರಿಗೂ ಒಂದು ಖುಷಿ. ಒಂದೇ ಸರ್, ಇದೇ ಒಂದೇ ಸರ್. ಹಾಂ ಸರ್. ನೀವು ಕಾಂಪಿಟೇಷನ್ಗೆಲ್ಲ ಹೋಗ್ಬೇಕಾದ್ರೆ ಇಂಥ ಟ್ರ್ಯಾಕ್ಗಳು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮೆಡಲ್ ತೊಗೋಬೋದಿತ್ತು. ಆದರೆ ಮೊದಲು ಹೆಂಗೆ ಪರಿಸ್ಥಿತಿ ಕಳೆದ 10 ವರ್ಷಗಳಲ್ಲಿ? ಅವಾಗೆಲ್ಲ ನಮ್ಮ ಕಡೆ ಸೈಕಲ್ ಇರಲಿಲ್ಲ, ಈ ಟ್ರ್ಯಾಕ್ ವೆಲೋಡ್ರೋಮ್ ಪ್ರಾಕ್ಟೀಸ್ ಇಲ್ಲ. ಹಾಗಾಗಿ ಅಲ್ಲಿ ನ್ಯಾಷನಲ್ ಇಲ್ಲಿಂದ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದಾಗೂ ಅಲ್ಲಿ ನಮ್ಮ ಕಡೆ ಸೈಕಲ್ ಇರಲಾರ್ದಕ್ಕಾಗಿ, ಪ್ರಾಕ್ಟೀಸ್ ಇರಲಾರ್ದಕ್ಕಾಗಿ ಓಡ್ಸೋಕೆ ಆಗ್ತಿದ್ದಿಲ್ಲ. ಹಾಗಾಗಿ ಈಗ ಆಗಿದೆ, ಈಗಿನ ಮುಂದೆ ಚೆನ್ನಾಗಿ ಮಾಡ್ಬೋದು. ಇಂಥ ಒತ್ತಡದಲ್ಲಿ ನೀವು ಪ್ರಾಕ್ಟೀಸ್ ಮಾಡುವಾಗ ಮೆಡಲ್ ತರಲಿಕ್ಕೆ ಆಗ್ತಿತ್ತಾ? ಸರ್ ಆಲ್ಮೋಸ್ಟ್ ಕಮ್ಮಿ ಸರ್ ಮೆಡಲ್ ತರೋದು. ಆದರೆ ಪ್ರಾಕ್ಟೀಸ್ ಅಂತ ಈಗಂದ್ರೆ ವೆಲೋಡ್ರೋಮ್ ಇದ್ದಿದ್ದಿಲ್ಲ ಸರ್. ಈಗ ಆಗಿದ್ದು ಸ್ವಲ್ಪ ಅನುಕೂಲ ಆಗಿದೆ ಸರ್. ನಾವು ಕೂಡ ಸೈಕ್ಲಿಸ್ಟ್ಗಳ ಮಾತನ್ನು ಇಲ್ಲಿ ಕೇಳ್ತಾ ಇದ್ದೀವಿ. ಈ ಮುಂಚೆ ಏನಂದರೆ ಇಂಥ ಟ್ರ್ಯಾಕ್ಗಳಲ್ಲಿ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಬೇಕಾದ್ರೆ ಸಾಧ್ಯವೇ ಆಗ್ತಾ ಇರಲಿಲ್ಲ, ಯಾಕಂದರೆ ಪ್ರಾಕ್ಟೀಸ್ ಇರ್ತಾ ಇರಲಿಲ್ಲ. ಮತ್ತು ಈಗ ರಾಜ್ಯಕ್ಕೆ ಒಂದೇ ಒಂದು ಈ ರೀತಿಯ ಸೈಕ್ಲಿಂಗ್ ವೆಲೋಡ್ರೋಮ್ ನಿರ್ಮಾಣ ಆಗಿರುವಂಥದ್ದು. ಇದನ್ನು ಈಗ ಉದ್ಘಾಟನೆ ಮಾಡಲಿಕ್ಕೆ ಸಿಎಂ ಅವರು ಹೋಗ್ತಾ ಇರೋದು. ವಿಜಯಪುರದ ಅಪ್ಪ ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.